ಈ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರವನ್ನ ಆಪಾದನೆ ಮಾಡುವಂಥದ್ದು ಪ್ರಾರಂಭದಲ್ಲೇ ಮಧ್ಯ ಎಲ್ಲೋ ಮಾಡಿದ್ರೆ ಏನೋ ನಾ ಕೇಳಿಸ್ಕೊಂಬೋದಾಯ್ತು. ಪ್ರಾರಂಭದಲ್ಲೇ ಕಠೋರವಾದಂತ ಪದಗಳನ್ನು ಉಪಯೋಗ ಮಾಡಿ ಅವರು ಮಾಡಿರೋ ಭಾಷಣದಲ್ಲಿ ಒಟ್ಟು ಲೆಕ್ಕ ಹಾಕಿದ್ದೀನಿ 41 ಬಾರಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಹೇಳಿದ್ದಾರೆ. 2ನೇ ಪುಟದಿಂದ ಪ್ರಾರಂಭ ಆಗಿ 11ನೇ ಪುಟದವರೆಗೂ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ರೀತಿ ಶುರು ಮಾಡಿಲ್ಲ, ಪವಿತ್ರತೆ ಬಗ್ಗೆ ಹೇಳ್ತಾ ಇದ್ರಲ್ಲ, ಶುರುನೇ ಮಾಡಿಲ್ಲ, ಇನ್ನೂ ಬೇಕಾದಷ್ಟೈತೆ. ಮಾತಾಡಿ, ನೀವು ಪೂರಕವಾಗಿ ನಾನು ಹೇಳ್ತಾ ಇರೋದು. ಅಯ್ಯೋ, ಪೂರಕವಾಗಿ ನಾನು ಬಂದಿದ್ದೇನೆ. ಅಲ್ಲಿ ನಿಂತಿರೋರೆಲ್ಲರೂ ಪೂರಕವಾಗಿ ಹೇಳೇ ಬೈಯೋದು. ಅಲ್ಲಲ್ಲ, ಪೂರಕವಾಗಿ ಹೇಳಲಿಕ್ಕೆ ನಿಂತಿದ್ದೇನೆ. ಪೂರಕವಾಗಿ ಹೇಳಿನೇ ಬೈಯೋದು. ಅಲ್ಲಲ್ಲ, ಪೂರಕವಾಗಿ ನಿಮಗೆ ಸಹಾಯ ಆಗ್ತದೆ ಹೇಳೋದ್ರಿಂದ. ಯಾವತ್ತೂ ಆಗಲ್ಲ ಬಿಡಿ ಅದು. ಅಧ್ಯಕ್ಷರೇ, ಬಜೆಟ್ ಪಾವಿತ್ರತೆ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಬಹಳ ಪ್ರಮುಖವಾದಂತ ವಿಚಾರ. ಇವರಿಗೆ ನೈತಿಕತೆ ಏನಿದೆ ಬಜೆಟ್ ಪಾವಿತ್ರತೆ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಅಂತ ನನ್ನ ಮೊದಲನೇ ಪ್ರಶ್ನೆ. ಯಾಕೆ ಅಂದ್ರೆ ಅವರು ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಆ ಬಜೆಟ್ ಅನ್ನ ಓದ್ತಾ ಇದ್ರೆ ನೀವು ಅದನ್ನ ಕೇಳೋಕ್ಕೂ ತಯಾರಿಲ್ಲ. ನೀವೇನೆ ಎಲ್ಲ ಗೊಂದಲ ಸೃಷ್ಟಿ ಮಾಡಿ ಸಭಾತ್ಯಾಗ ಮಾಡಿ ಆಚೆ ಹೋದವರು. ಇದೇನಾ ನನ್ನ ಪರವಾಗಿ ಹೇಳೋದು? ಬಜೆಟ್ ನೈತಿಕತೆ ಬಗ್ಗೆ ಮಾತಾಡೋದು ನೀನು ಮಾನ್ಯ ಸಭಾಧ್ಯಕ್ಷರೇ 2013ರಿಂದ 18 ಹೆಂಗೆ ಪೂರಕ ಅಂತ ಹೇಳಿದ್ರು ಅದು ಹಂಗೆ, ಈಗ ಹೆಂಗೆ ಇದು ಪೂರಕ ಸಲಹೆ ಅಂತ ಹೇಳಿದ್ರು ಅದು ಹಂಗೆ ಅಂತ ಅಲ್ಲ. ಸುನೀಲ್ ಅಣ್ಣ, ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಬಜೆಟ್ ನಾವು 2013ರಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ 2018ವರೆಗೂ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವರು ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೇಳ್ಬೇಕಲ್ಲ, ಸರ್ಕಾರದ ಬಗ್ಗೆ ಟೀಕೆ ಮಾಡಿರಲಿಲ್ಲ. ಆದರೆ ಈ ಬಜೆಟ್ ಅಲ್ಲಿ ಒಂದು 40 ಬಾರಿ ಟೀಕೆ ಮಾಡ್ತಾರೆ ಅಂದ್ರೆ ಅದು ಸರ್ಕಾರದ ವೈಫಲ್ಯ. ಅವರಿಗೆ ಬೇರೆ ಏನೂ ಇಲ್ಲ. ಈ ಬಜೆಟ್ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದಕ್ಕೆ ಅಶೋಕ್ ಈಗ ಪ್ರತಿಪಕ್ಷದ ನಾಯಕರು ಮಾತಾಡುವಾಗ ನೀವೆದ್ದು ಮಾತಾಡೋದು ಯಾರ ವೈಫಲ್ಯ? ಸನ್ಮಾನ್ಯ ಅಧ್ಯಕ್ಷರೇ, ಇವರು ಬಜೆಟ್ ನಲ್ಲಿ ಅವ್ರು ಮಾತಾಡ್ತಾರೆ, ನೀವ್ಯಾಕೆ ಮಾತಾಡ್ತೀರಿ? ನಿಮ್ಮ ನಾಯಕರು ಮಾತಾಡುವಾಗ ಅಣ್ಣ ಇನ್ನೂ ಜಾಸ್ತಿ ಐತೆ, ಇನ್ನೂ ಜಾಸ್ತಿ ಆಯ್ತು. ಮಧ್ಯ ಮಾತಾಡಿಯ ಇನ್ನ ಪ್ರಾರಂಭ ಇವಾಗ ಯಾಕೆ? ಕೇಂದ್ರ ಸರ್ಕಾರವನ್ನ ಕೇಳುವಂಥದ್ದು ತಪ್ಪೇನಿಲ್ಲ. ನಾವೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಳೋದು, ತಗೊಳೋದು, ಮಾತುಕತೆ ಆಡೋದು, ಸಂವಾದ ಇವೆಲ್ಲ ಇದ್ದೇ ಇರ್ತತೆ. ನಾವು ಬಹಳಷ್ಟು ಸರಿ ಜಗಳ ಆಡ್ತೀರಿ, ಧರಣಿ ಮಾಡ್ತೀರಿ. ನಿಮ್ಮ ಚೇಂಬರ್ಗೆ ಬಂದಾಗ ಕೂತು ಮಾತಾಡಿ ಸಾಲ್ವ್ ಮಾಡಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಾವು ಮಾಡೋದು. ನಮ್ಮ ದೃಷ್ಟಿ ಏನು? ರಾಜ್ಯದ ಜನರ ಹಿತದೃಷ್ಟಿ. ಯಾರೋ ಒಬ್ಬ ಸಿದ್ದರಾಮಣ್ಣವರ ಕೋಪದಿಂದ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ಅಷ್ಟೇ. ನಾನು ಒಂದು ವ್ಯತ್ಯಾಸವನ್ನ ನೋಡಬೇಕು. ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿತ್ತು. 2008-9 ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಮುಖ್ಯಮಂತ್ರಿಯಾಗಿ ಬಜೆಟ್ ಅನ್ನ ಮಂಡಿಸಿದ್ರು. ಅವರು ಬಜೆಟ್ ಅನ್ನ ಮಂಡಿಸುವಂತ ಸಂದರ್ಭದಲ್ಲಿ ಅವರ ಮಾತುಗಳು, ಕರ್ನಾಟಕದಲ್ಲಿನ ಪೆಟ್ರೋಲಿಯಂ ಬೆಲೆಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿವೆ. ಇದಕ್ಕೆ ತೈಲ ಸಂಸ್ಥೆಗಳು ಕರ್ನಾಟಕದಲ್ಲಿ ನಿಗದಿ ಮಾಡಿರುವ ಪೆಟ್ರೋಲಿಯಂ ಉತ್ಪನ್ನಗಳ ಮೂಲ ಬೆಲೆ ಹೆಚ್ಚಾಗಿರುವುದು ಕಾರಣವಾಗಿದೆ. ಆದ್ದರಿಂದ ತೈಲ ಕಂಪನಿಗಳು ವಿಧಿಸುವ ಮೂಲ ಬೆಲೆಯ ಅಸಮಾನತೆಯನ್ನು ನಿವಾರಿಸುವಂತೆ ನಾನು ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರುತ್ತೇನೆ. ಇದು ಯಡಿಯೂರಪ್ಪನವರು ಡೈಲಾಗ್. ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು, ತೀವ್ರ ಹಣದುಬ್ಬರ ಪರಿಣಾಮ ನಿಯಂತ್ರಿಸಲು ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಭಾರತ ಸರ್ಕಾರಕ್ಕೆ ಮನವಿ ಮಾಡಿರುತ್ತೇನೆ ಅಂತ. ನನ್ನ ಹತ್ರ ಎಲ್ಲ ಬಡ್ಜೆಟ್ ಇದೆ, ಎಲ್ಲ ವರ್ಷದ್ದು ಬಡ್ಜೆಟ್. ಎಲ್ಲೂ ಕೂಡ ಯಡಿಯೂರಪ್ಪನವರು ನಾನು ಸವಾಲಾಗ್ತೀನಿ ಅಂತ ಹೇಳಲಿಲ್ಲ. ಸವಾಲಾಗ್ತೀನಿ ಅಂತ ಹೇಳಿಲ್ಲ. ಕೇಂದ್ರ ಸರ್ಕಾರದ ಜೊತೆ ನಾನು ವಿನಂತಿ ಮಾಡ್ತೀನಿ, ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ? ಎಲ್ಲದಕ್ಕೂ ಸವಾಲಾಗಿ ಹೋಗಿದ್ದಾರೆ. ಇದೇ ನಮಗೂ ಕಾಂಗ್ರೆಸ್ಗೂ ಬಿಜೆಪಿಗಿರುವಂತ ಸಂಸ್ಕೃತಿಯ ವ್ಯತ್ಯಾಸ. ನಮಗೂ ನಿಮ್ಗಿರುವಂತ ಸಂಸ್ಕೃತಿ ಅದು. ಇದು ರಾಜ್ಯದಲ್ಲಿ
ಇದರ ಕನ್ನಡ ಸಂಸ್ಕೃತಿಗೆ ಅವರು ಆ ಸಂಸ್ಕೃತಿ ಅವ್ರ ಸಂಸ್ಕೃತಿ ಏನೈತೆ ಅದೇ ಅಂತ ಸಂಸ್ಕೃತಿ ಅಲ್ಲ ಅದು ಹಕ್ಕು. ನಾವು ಈ ಪದ್ಧತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಏನು ಗೌರವಾನ್ವಿತ ಸಿದ್ದರಾಮಯ್ಯನವರು ಏನು ಮಾಡ್ತಾರೋ ಅದು ಇಡೀ ರಾಜ್ಯದ ಜನಗಳ ಮೇಲೆ ಪ್ರಭಾವ ಬೀಳ್ತದೆ. ಹಿಂದೆ ಕುಮಾರಸ್ವಾಮಿ ಅವರು ಹೇಳಿದ್ರು ಆ ರೀತಿಯ ಸಂಘರ್ಷಕ್ಕೆ ನಾವು ಹೋಗುವಂತ ಅವಶ್ಯಕತೆ ಇಲ್ಲ. ಕೇಳುವಂತ ಹಕ್ಕನ್ನ ನಾವ್ಯಾರೂ ತಪ್ಪು ಅಂತ ಹೇಳಲ್ಲ. ನನ್ಗನ್ಸ್ತತೆ ಇದೊಂದು ರೀತಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡಲ್ಲ ಅಂತ ನಾನು ಹೇಳಲ್ಲ. ಸಾರ್ವಜನಿಕ ಸಮಾರಂಭಗಳಲ್ಲಿ ಟೀಕೆ ಟಿಪ್ಪಣಿ ಇನ್ನೂ ಕೆಟ್ಟದಾಗ ಮಾತಾಡಿರೋದು ನಾನು ನೋಡಿದ್ದೀನಿ. ಮಾತಾಡ್ಲಿ, ಸಾರ್ವಜನಿಕ ಸಭೆ ಇರ್ತತೆ, ಜನರನ್ನ ಮೆಚ್ಚಿಸ್ಬೇಕಾಗಿರ್ತತೆ, ಜನರನ್ನ ಖುಷಿ ಮಾಡ್ಬೇಕಾಗಿರ್ತತೆ, ಏನೇನೋ ಮಾತಾಡ್ತಾರೆ, ಇನ್ನು ಕೆಟ್ಟದಾಗ ಮಾತಾಡ್ತಾರೆ, ಅದು ಬದಬೇಡ. ಆದ್ರೆ ಇದು ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಬಡ್ಜೆಟ್. ಇದು ಇಲ್ಲಿ ಮಾತಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಟ್ಟು ತೆಗೆದುಕೊಳ್ಳುವಂತ ಒಂದು ಪರಿಪಾಠವನ್ನ ಬಹಳ ಹಿಂದೆಯಿಂದನೂ ಮಾಡಿದ್ದಾರೆ. ನಾನು ಬೇಕಾದಷ್ಟು ಬಾರಿ ಮನಮೋಹನ್ ಸಿಂಗ್ ಅವರಿದ್ದಾಗ, ಪ್ರಧಾನಮಂತ್ರಿಗಳಿದ್ದಾಗ ನಾನು ಭೇಟಿ ಮಾಡಿದ್ದೀನಿ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಅನುದಾನ ತರುವಂತ ಸಂದರ್ಭದಲ್ಲಿ ಹೋಗಿದ್ದೀನಿ. ನಾಳೆ ಬಹಳ ಗೌರವದಿಂದ ನಡ್ಕೊಂಡಿದ್ದೀನಿ. ನಮ್ದೊಂದು ಪರಂಪರೆ ಇದೆ. ನೀವು ಪಕ್ಕದ ತಮಿಳ್ನಾಡು ಅದೇನೋ ಹೇಳ್ತಾರಲ್ಲ, ತಮಿಳ್ನಾಡಿನ ಒಂದು ಸಂಸ್ಕೃತಿ ಎಲ್ಲೋ ಇಲ್ಲಿ ಬಂದ್ಬಿಟ್ಟಿದೆ ಅನ್ಸ್ತದೆ ನನಗೆ.